ಇವತ್ತೊಂದು ಇಕೋ ಫ್ರೆಂಡ್ಲಿಯಾಗಿ ನಾವು ಉಪಯೋಗಿಸಬಹುದಾದಂತಹ ಬೆಸ್ಟ್ ಗೊಬ್ಬರ ಮತ್ತು ಕೀಟನಾಶಕ ಹೇಗೆ ತಯಾರಿಸುವುದು ಅನ್ನೋದು ನೋಡುವ. ಇದಕ್ಕೆ ನಾನು ಒಂದಿಷ್ಟು ಕಿತ್ತಳೆ ಸಿಪ್ಪೆಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ತಗೊಂಡಿದ್ದೇನೆ. ಹಾಗೆ ನಿಂಬೆಯ ಸಿಪ್ಪೆ ಕೂಡ ಇದೆ. ಇದು ನಾವು ತಯಾರು ಮಾಡ್ತಾ ಇರುವಂಥದ್ದು ಬಯೋ ಎಂಜೈಮ್ ಅಂತ ಹೇಳ್ತೇವೆ. ಹಾಗೆ ಕಿತ್ತಳೆ ಸಿಪ್ಪೆ ಸುಮಾರು 3 ಭಾಗದಷ್ಟು ತಗೊಂಡಿದ್ದೇನೆ. ಹಾಗೆ ಬೆಲ್ಲ 1 ಭಾಗದಷ್ಟು, ಮತ್ತು ನೀರು ಈಗ ನಾವೇನು ಸೇರಿಸ್ತೇವೆ ಅದರ 10 ಪಟ್ಟು ಬೇಕು. ನೋಡಿಕೊಂಡು ಮತ್ತೆ ನೀರು ಸೇರಿಸ್ಕೊಳ್ಬೋದು. ಇದಕ್ಕೋಸ್ಕರ ಆದಷ್ಟು ದೊಡ್ಡ ಪ್ಲಾಸ್ಟಿಕ್ ತಗೊಂಡಿದ್ದೇನೆ. ಈ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಈ ಕಿತ್ತಳೆ ಸಿಪ್ಪೆಗಳನ್ನು ಹಾಕ್ಕೊಳ್ಳೋದು. ಇದಕ್ಕಿಂತ ಸಣ್ಣದಾಗಿ ಕೂಡ ಬೇಕಿದ್ದರೆ ತುಂಡು ಮಾಡ್ಕೊಳ್ಬೋದು. ಅಗಲ ಬಾಯಿದ್ದು ತಗೊಳ್ಬೇಕು. ಬೆಲ್ಲ ಹಾಕ್ಕೊಂಡಿದ್ದೇನೆ. ಬಾಟ್ಲು ತುಂಬ ಸಪುರ ಬಾಯಿದ್ದಾದರೆ ಕಷ್ಟ ಆಗ್ತದೆ ನಮಗೆ ಮಿಕ್ಸ್ ಮಾಡಲಿಕ್ಕೆ, ಅದನ್ನು ತೆಗಿಲಿಕ್ಕೆಲ್ಲ. ಮತ್ತು 10 ಪಟ್ಟಿನಷ್ಟು ನೀರು ಹಾಕ್ಕೊಳ್ಬೇಕು. ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು, ಇಲ್ಲದೇ ಇದ್ದರೆ ಇದು ಸರಿಯಾಗಿ ಆಗೋದಿಲ್ಲ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಪ್ರಪೋರ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಕೆಲವರು ಮಾಡಿಕೊಳ್ಬೋದು. ನಾನು ಈ ರೀತಿ ಮಾಡಿದಾಗ ಕೂಡ ನನಗೆ ರಿಸಲ್ಟ್ ಸಿಕ್ಕಿದೆ. ಹೀಗೆ ಮಾಡೋದ್ರಿಂದ ಬೆಲ್ಲ ಸ್ವಲ್ಪ ಕರಗ್ತದೆ. ಆದರೆ ಬೆಲ್ಲ ಕರಗಿಸಲೇಬೇಕಂತೇನಿಲ್ಲ, ಹಾಗೆಯೇ ಇಟ್ಟು ಬಿಟ್ಟರೆ ಅದು ನಿಧಾನಕ್ಕೆ ಕರಗ್ತದೆ. ನೋಡಿ, ಹೀಗೆ ಈಗ ಕಾಣ್ತಾ ಉಂಟು. ಇವತ್ತು ನಾನು ಪ್ರಾರಂಭ ಮಾಡುವಂತಹ ದಿನ ಇದನ್ನು. ಹಾಗೆ ಇದಕ್ಕೆ ಮುಚ್ಚಳ ಹಾಕಿ ಇಟ್ಟು ಪ್ರತಿನಿತ್ಯ ಮುಚ್ಚಳ ತೆಗಿತಾ ಇರಬೇಕು. ಅದರೊಳಗೆ ಗ್ಯಾಸ್ ಪ್ರೊಡ್ಯೂಸ್ ಆಗಿರ್ತದೆ. ಅದಕ್ಕೋಸ್ಕರ 2 ರಿಂದ 3 ವಾರದವರೆಗೆ ಪ್ರತಿನಿತ್ಯ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿರಬೇಕು. ಮತ್ತೆ 3 ವಾರದವರೆಗೆ 2 ದಿನ 3 ದಿನಕ್ಕೊಮ್ಮೆ ಅದರ ಮುಚ್ಚಳ ತೆಗೆದ್ರೆ ಸಾಕು, ಮತ್ತೆ ಮುಚ್ಚಿಡಬೇಕು. ಇದೇ ರೀತಿಯಾಗಿ ನಾವು 2 ತಿಂಗಳ ನಂತರ ಅದನ್ನು ಮುಚ್ಚಲು ತೆಗಿಲೇ ಇಲ್ಲ ನಾನು, ಹಾಗೆ ಮುಚ್ಚಿಕೊಂಡೇ ಇರ್ತದೆ ಅಷ್ಟೇ. ಮತ್ತೆ ಹೆಚ್ಚಾಗಿ ಗ್ಯಾಸ್ ಪ್ರೊಡಕ್ಷನ್ ಆಗೋದಿಲ್ಲ ಇದರಲ್ಲಿ. 3 ರಿಂದ 4 ತಿಂಗಳು ಅಥವಾ ಎಷ್ಟು ಹಳತ್ತಾದರೂ ಏನು ಸಮಸ್ಯೆ ಇಲ್ಲ. ಆದರೆ 3 ತಿಂಗಳಾದಾಗ ಇದನ್ನು ಉಪಯೋಗಿಸಬೇಕು ಗಿಡಗಳಿಗೆ. ಇದು ಬಯೋ ಎಂಜೈಮ್ ಹೇಳಿದರೆ ಸಾಕಷ್ಟು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಮಿಶ್ರಣ ಆಗಿರ್ತದೆ. ಈಗ 3 ತಿಂಗಳಿಗಿಂತ ಜಾಸ್ತಿ ಆಗಿದೆ ಇದು. ಈಗ ಹೀಗೆ ಕಾಣ್ತಾ ಇದೆ ನೋಡಿ. ಗಾಳಿ ಆಡದ ಹಾಗೆ ಇದನ್ನು ಮುಚ್ಚಿಡಬೇಕು ಮುಚ್ಚಳ, ಇಲ್ಲದಿದ್ದರೆ ಹುಳಗಳಾಗ್ತದೆ, ವಾಸನೆ ಬರ್ತದೆ, ಅದೆಲ್ಲ ಆಗ್ತದೆ. ಈ ರೀತಿಯಾಗಿ ನಾವು ಮಾಡುವಾಗ ಸ್ವಲ್ಪ ಕೂಡ ವಾಸನೆ ಬರುವುದಿಲ್ಲ. ಮನೆಯ ಒಳಗಡೆ ಕೂಡ ನಾವು ಇಟ್ಕೊಂಡು ಇದನ್ನು ತಯಾರಿ ಮಾಡ್ಬೋದು. ಇದರಲ್ಲಿ ಸಾಕಷ್ಟು ಮಣ್ಣಿಗೆ ಬೇಕಾದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತಹ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತದೆ. ಹಾಗೆಯೇ ಇದನ್ನು ನಾವು ಗೊಬ್ಬರವಾಗಿ ಬಳಸೋದಾದರೆ ಬುಡಕ್ಕೆ ಹಾಕ್ಬೋದು. 1 ಲೀಟರ್ ಇದು ತಗೊಂಡ್ರೆ ಅದಕ್ಕೆ 50 ಲೀಟರ್ನಷ್ಟು ನೀರು ಹಾಕ್ಕೊಂಡು ನಾವು ಗಿಡದ ಬುಡಕ್ಕೆ ಗೊಬ್ಬರವಾಗಿ ಹಾಕ್ಬೋದು. ಅಥವಾ ಸ್ಪ್ರೇ ಮಾಡ್ತೀರಿ ಅಂತಾದರೆ 1 ಲೀಟರ್ ಇದನ್ನು ತಗೊಂಡ್ರೆ ಬಯೋ ಎಂಜೈಮ್ 100 ಲೀಟರ್ಗಳಷ್ಟು ನೀರು ಸೇರಿಸಿ ಮತ್ತೆ ನಾವು ಗಿಡಗಳ ಮೇಲೆಗೆ ಸ್ಪ್ರೇ ಮಾಡ್ಬೋದು. ಇದನ್ನು ಉಪಯೋಗಿಸುವ ನಂತರ ಇದನ್ನು ಫಿಲ್ಟರ್ ಮಾಡಿ ಸೋಸಿಕೊಂಡು ನಂತರವೇ ಉಪಯೋಗಿಸಬೇಕು. ಇಲ್ಲದೇ ಇದ್ದರೆ ಇದರ ಕಸ ನಾವು ಸ್ಪ್ರೇಯರಿಗೆ ಸಿಕ್ಕಾಕೊಂಡ್ರೆ ಸ್ಪ್ರೇ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದನ್ನು ಉಪಯೋಗಿಸುವಾಗ ಮೊದಲು ಇದನ್ನು ಸೋಸಿಕೊಂಡು ನಂತರವೇ ಉಪಯೋಗಿಸಬೇಕು. ಇಲ್ಲದೇ ಇದ್ದರೆ ಇದರಲ್ಲಿ ಇರುವಂತಹ ಕಸ ಸ್ಪ್ರೇಯರಿಗೆ ಸಿಕ್ಕಾಕ್ಕೊಳ್ಬೋದು. ಸುಲಭವಾಗಿ ಮಾಡುವಂತಹ ಈ ತಯಾರಿ ಪೇಟೆಯವರಿಗಿರ್ಬೋದು ಅಥವಾ ಹಳ್ಳಿಯವರಿಗೆ ಇಬ್ಬರಿಗೂ ಕೂಡ ತುಂಬ ಸಹಾಯಕಾರಿ ಅಂತ ಅಂದ್ಕೊಳ್ತೇನೆ. ನೀವು ಕೂಡ ಟ್ರೈ ಮಾಡಿ, ನಿಮಗೆ 100ಕ್ಕೆ 100 ಒಳ್ಳೆಯ ರಿಸಲ್ಟ್ ಕೂಡ ಸಿಗ್ತದೆ. ಹೂ ಹಣ್ಣುಗಳು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಕೈ ತೋಟದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಥ್ಯಾಂಕ್ ಯು.